ಸುಳ್ಯ ನಗರ ಪಂಚಾಯತ್ ಗಾಂಧಿ ಚಿಂತನಾ ವೇದಿಕೆಯ ನೇತೃತ್ವದಲ್ಲಿ ನಗರ ಪಂಚಾಯತ್ ಸಹಭಾಗಿತ್ವದಲ್ಲಿ ಸುಳ್ಯದ ಅನೇಕ ಸಂಘ ಸಂಸ್ಥೆ JC ರೋಟರಿ ಯುವಜನ ಸಂಯುಕ್ತ ಮಂಡಳಿ ಮತ್ತು ಇನ್ನಿತರ ಹಲವು ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಗಾಂಧಿ ನಡಿಗೆ ಏರ್ಪಾಟಾಗಿದೆ. ಎಲ್ಲ ಗಾಂಧಿ ಪ್ರಿಯರು ಕೂಡ ನಮ್ಮ ಜೊತೆಗೆ ಎಲ್ಲ ಪ್ರಮುಖರು ಸೇರಿದ್ದೀರಿ. ನಿಮ್ಮೆಲ್ಲರನ್ನು ಕೂಡ ಸ್ವಾಗತಿಸಿಕೊಳ್ತಾ ಈಗ ನಮ್ಮ ನಗರ ಪಂಚಾಯತ್ನ ಆಡಳಿತಾಧಿಕಾರಿಯವರ ಗೈರು ಹಾಜರಿಯಲ್ಲಿ ಮುಖ್ಯಾಧಿಕಾರಿಯಾಗಿರುವಂಥ ಸುಧಾಕರ್ ಅವರು ಈ ಗಾಂಧಿ ನಡಿಗೆ ರಾಷ್ಟ್ರಧ್ವಜವನ್ನು ಬೀಸುವ ಮೂಲಕ ಮತ್ತು ಬೀಸಿ ನನ್ನ ಕೈಗೆ ಹಸ್ತಾಂತರ ಮಾಡುವ ಮೂಲಕ ಅವರು ಇದಕ್ಕೆ ಚಾಲನೆ ಕೊಡ್ತಾರೆ. ಮಹಾತ್ಮ ಗಾಂಧೀಜಿಯವರ 94 ವರ್ಷಗಳ ಹಿಂದೆ ಇಡೀ ದೇಶವನ್ನು ಒಂದು ಮಾಡಲಿಕ್ಕಾಗಿ ದೇಶಾದ್ಯಂತ ಸಂಚರಿಸಿದ್ರು. ಆ ಮೂಲಕ ಸುಳ್ಯಕ್ಕೆ ಕೂಡ ಬಂದಿದ್ದು ಹೇಳುವಂಥದ್ದು ಬಹಳ ಸಂತೋಷದ ವಿಚಾರವಾಗಿದೆ. ಆ ಹೆಸರಿನಲ್ಲಿ ಅಥವಾ ಆ ಸಂವಿಧಾನಕ್ಕಾಗಿ ನಾವೆಲ್ಲ ಮತ್ತೆ ಒಂದುಗೂಡಿ ಎಲ್ಲ ವಿವಿಧ ವರ್ಗದ ಜನರು ಎಲ್ಲ ಜೊತೆಗೆ ಸೇರಿ ಗಾಂಧಿ ನಡಿಗೆಯನ್ನು ಇವತ್ತು ಹಮ್ಮಿಕೊಂಡಿರುವುದು ಬಹಳ ಸಂತೋಷದ ವಿಚಾರ. ಗಾಂಧಿ ತತ್ವದ ನಡಿಗೆ ಆಗಬೇಕು, ಗಾಂಧೀಜಿಯವರ ತತ್ವ ಆದರ್ಶಗಳನ್ನು ಪಾಲಿಸುವ ಮುಂದಿನ ನಡಿಗೆ ನಮ್ಮದು ಸದಾ ಇರಲಿ ಅಂತ ಹೇಳುವ ಆಶಯಗಳೊಂದಿಗೆ ಸಂದರ್ಭದಲ್ಲಿ ಎಲ್ಲರಿಗೂ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರುತ್ತೇನೆ. ಭಾರತ್ ಮಾತಾ ಕಿ ಜೈ.
ಸುಳ್ಯದಲ್ಲಿರುವಂತಹ ಗಾಂಧಿ ಪಾರ್ಕ್ ಹಾಗೂ ಸುಳ್ಯದಲ್ಲಿ ಗಾಂಧಿನಗರ ಅನ್ನುವಂಥ ಒಂದು ನಗರ ಇದೆ. ಆದ್ದರಿಂದ ಗಾಂಧಿನಗರಕ್ಕೆ ಮಹಾತ್ಮ ಗಾಂಧೀಜಿ ಬಂದಿದ್ದಾರೋ ಅನ್ನುವಂಥ ಒಂದು ಭಾವನೆ ಅನೇಕರಲ್ಲಿರುವಂಥದ್ದು ಸಹಜ. ಆದರೆ ನಿಜವಾಗಿ ಮಹಾತ್ಮ ಗಾಂಧೀಜಿ ಗಾಂಧಿನಗರದಲ್ಲಿ ಕೂರುವಂಥ ಒಂದು ಸಂದರ್ಭ ಈಗ ಸೃಷ್ಟಿಯಾಗಿದೆ. ಅವರು ಅವತ್ತು ಬಂದಿರುವಂಥದ್ದು ಮೊಗರ್ಪಣೆಯಲ್ಲಿ ಭಾಷಣ ಮಾಡಿದಲ್ಲಿ ಗಾಂಧಿನಗರ ಭೇಟೆ ಇರಲಿಲ್ಲ 1934ರಲ್ಲಿ ಮೊಗರ್ಪಣೆಯಲ್ಲಿ ಭಾಷಣ ಮಾಡಿ ಹೋದ್ದು. ಆದರೆ ಇವತ್ತು ನಗರ ಪಂಚಾಯತಿನ ಸಹಯೋಗದೊಂದಿಗೆ ನಮ್ಮ ನಗರ ಪಂಚಾಯತ್ ಸದಸ್ಯ ಶರೀಫ್ ಕಂಠಿ ಅವರ ನೇತೃತ್ವದಲ್ಲಿ ಇಲ್ಲಿ ಗಾಂಧಿ ಪ್ರತಿಮೆ ಸ್ಥಾಪನೆ ಮಾಡುವಂಥ ಪ್ರಥಮ ಹಂತದ ಕಾರ್ಯ ಆಗಿದೆ. ನಮ್ಮ ಶಾಸಕಿ ಕುಮಾರಿ ಭಾಗೀರಥಿ ಮುರಳಿ ಅವರು ಅದರ ಉದ್ಘಾಟನೆ ನೆರವೇರಿಸಲಿಕ್ಕಿದ್ದಾರೆ. ನಮ್ಮ ಪದ್ಮಶ್ರೀ ಪುರಸ್ಕೃತವಾದಂಥ ಗಿರೀಶ್ ಭಾರದ್ವಾಜ್ ಅವರು, ನಮ್ಮ ಗಾಂಧಿವಾದಿ ಅಣ್ಣಾ ವಿನಯಚಂದ್ರ ವಿಧಾನ ಪರಿಷತ್ ಮಾಜಿ ಸದಸ್ಯರು, ನಮ್ಮ ನಗರ ಪಂಚಾಯತ್ನ ಮುಖ್ಯಾಧಿಕಾರಿ ಸುಧಾಕರ್ ಅವರು, BOರವರು ನಮ್ಮ ಇವತ್ತಿನ ಪ್ರಧಾನ ಭಾಷಣಕಾರರು ಕೂಡ ಅವರೇ, ಮತ್ತು ನಮ್ಮ ಅತಿಥಿಗಳಾಗಿ ಇರುವಂಥ ನಮ್ಮ ನಾರಾಯಣ ರೇಗಳಿದ್ದಾರೆ, ಮೆಟ್ರೋ ಉಮ್ಮರ್ ಅವರಿದ್ದಾರೆ. ಅವರೆಲ್ಲರೂ ನಾವೆಲ್ಲ ಒಂದೇ ಲೆಕ್ಕ. ನಾವು ಯಾಕೆ ಅಂದರೆ ಇನ್ವಿಟೇಷನ್ ಒಂದು ಹೆಸರು ಹಾಕಿದ್ದೇವೆ, ಅದಕ್ಕೆ ಬೇಕಾದ ಅವರ ಹೆಸರು ಹೇಳುವಂಥದ್ದು. ಎಲ್ಲರ ಹೆಸರು ಹೇಳುವುದಿಲ್ಲ. ಪ್ರತಿಯೊಬ್ಬರು ಕೂಡ ಗಾಂಧಿಯ ಮುಂದೆ, ಗಾಂಧಿ ತತ್ವದ ಮುಂದೆ ಒಂದೇ. ಯಾರದು ಮೇಲೆ ಯಾರು ಮೇಲೆ ಕೆಳಗಲ್ಲ. ನೆಲದಲ್ಲಿ ಕೂತು ರೌಂಡಲ್ಲಿ ಕೂತು ಅವರು ಮಾತಾಡ್ತಿದ್ರು. ಅವರವರ ಮನಸ್ಸಲ್ಲಿ ಗಾಂಧಿ ಚಿಂತನೆಯನ್ನು ಪುನರ್ಸ್ಥಾಪಿಸುವಂಥದ್ದು ಮತ್ತು ನಾವು ಏನು ತಪ್ಪು ಮಾಡ್ತಿದ್ದೇವೆ, ಹೇಗೆ ತಿದ್ದಿಕೊಳ್ಬೋದು ಅಂತ ನಮ್ಮನ್ನು ನಾವು ತಿದ್ದಿಕೊಳ್ಬೋದು, ಇನ್ನೊಬ್ಬರು ತಿದ್ದುವುದಕ್ಕಾಗಲ್ಲ. ಈ ರೀತಿಯ ಒಂದು ಆರಂಭ ಮಾಡಿದರು. ನಾವು ಕೂಡ ಅದಕ್ಕೆ ಹೋಗ್ತಾ ಇದ್ದೆವು ಆಸಕ್ತಿಯಿಂದ. ಆಗ ಈ ಗಾಂಧಿ ಚಿಂತನಾ ವೇದಿಕೆಯನ್ನು ಮುಂದುವರಿಸಬೇಕು ಅನ್ನೋ ನೆಲೆಯಲ್ಲಿ ನಾವು ಸ್ವಯಂ ಮುಂದೆ ಬಂದದ್ದು. ಇದು ಯಾರು ಒಂದು ದೀಕ್ಷೆ ಕೊಟ್ಟದ್ದು ಅಂತಲ್ಲ, ಸ್ವಯಂ ಮುಂದೆ ಬಂದು ನಾನು ಸ್ವಾಗೋಚಿತ ಸಂಚಾಲಕ ಅಂತ ಮಾಡಿಕೊಂಡದ್ದು ಅವರ ಸಹಕಾರದೊಂದಿಗೆ. ನಾವು ಆ ಸಂದರ್ಭದಲ್ಲಿ ಪಂಜದಲ್ಲಿ ಕೋಟಿ ಚೆನ್ನೈ ಕ್ರೀಡಾಂಗಣ ಇದೆ, 400 ಮೀಟರ್ ಟ್ರ್ಯಾಕಿನ ಕ್ರೀಡಾಂಗಣ. ಅದರ ಸುತ್ತ ಗಿಡ ನೆಡುವಂಥ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಅದನ್ನು ಆರಂಭ ಮಾಡಿದ್ವಿ. ಪ್ರತಿ ವರ್ಷ ಗಾಂಧಿ ಚಿಂತನಾ ವೇದಿಕೆಯ ನೇತೃತ್ವದಲ್ಲಿ ಅಲ್ಲಿ ಎಲ್ಲ ಸಂಘ ಸಂಸ್ಥೆ ಸೇರಿಸಿಕೊಂಡು ಅಲ್ಲಿ ಕಾರ್ಯಕ್ರಮ ಮಾಡ್ತಾಯಿದ್ವಿ. ಆ ಬಳಿಕ ಕಳೆದ 10 ವರ್ಷದ ಹಿಂದೆ ಮಹಾತ್ಮ ಗಾಂಧೀಜಿಯವರು ಸುಳ್ಯಕ್ಕೆ ಬಂದು 80 ವರ್ಷ ಆದ ದಿನ ಇದೇ ಪೆಟ್ರೋಲ್ ಪಂಪಿನಿಂದ, ಗಾಂಧಿನಗರದ ಪೆಟ್ರೋಲ್ ಪಂಪಿನಿಂದ ಮಹಾತ್ಮ ಗಾಂಧೀಜಿಯವರು ಬಂದು ಭಾಷಣ ಮಾಡಿದಂಥ ಮೊಗರ್ಪಣೆಯ ಜಾಗಕ್ಕೆ ಹೋಗಿ ಅಲ್ಲಿ ಒಂದು ಗಾಂಧಿ ನಡಿಗೆ ಮಾಡಿ ಮಹಾತ್ಮ ಗಾಂಧೀಜಿಯವರು ಬಂದ ಕಾರ್ಯಕ್ರಮದಲ್ಲಿ ಭಾಗವಹಿಸೋರು ಯಾರಾದ್ರು ಇದ್ದಾರಾ ಅಂತ ತಳಸು ಮಾಡುವಾಗ ನಮಗೆ ಸಿಕ್ಕಿದ್ದು ಅಪ್ಪಾಜಿರಾಯರು, ಕಾಂತಮಂಗಲ ಅಪ್ಪಾಜಿರಾಯರು. ಅವರು 3ನೇ ಕ್ಲಾಸೋ 4ನೇ ಕ್ಲಾಸೋ ಅಂತೆ. ಆಗ ಅವರನ್ನು ಶಾಲೆಯ ಗುರುಗಳು ಆ ಕಾರ್ಯಕ್ರಮ ಕರ್ಕೊಂಡು ಹೋಗಿದ್ದರು. ಆದ್ದರಿಂದ ಆ ಕಾರ್ಯಕ್ರಮವನ್ನು ಅವರು ನೋಡಿದರು. ಜನ್ಮದಿನದ ಸಂದರ್ಭದಲ್ಲಿ 150ರಿಂದ 10 ತೆಗೆದು 15 ಅಂತ ಇಟ್ಟು 15 ಕಿಲೋಮೀಟರ್ ನಡೆಯುವ ಅನ್ನುವಂಥ ಒಂದು ಯೋಜನೆ ಹಾಕಿಕೊಂಡು ಬೆಳ್ಳಾರೆಯಿಂದ ಸುಳ್ಯದವರೆಗೆ ನಾವು ಒಂದು ಗಾಂಧಿ ನಡಿಗೆಯನ್ನು ಆಯೋಜನೆ ಮಾಡಿದ್ವಿ. ಬೆಳ್ಳಾರಿಯಲ್ಲಿ ಅದಕ್ಕೆ ಚಾಲನೆ ಕೊಟ್ಟಂಥ ಹಿರಿಯರಲ್ಲಿ ಅಣ್ಣಾ ವಿನಯಚಂದ್ರ ಕೂಡ ಒಬ್ಬರು. ಅವತ್ತು ಅದೊಂದು ಅಭೂತಪೂರ್ವ ರೀತಿಯಲ್ಲಿ ಒಂದು ಕಾರ್ಯಕ್ರಮ ಆಯಿತು. ಅಲ್ಲಲ್ಲಿ ಜನ, ಅಲ್ಲಿ ಸುಮಾರು ಒಂದು 500ರಷ್ಟು ಜನ ಬೆಳ್ಳಾರಿಯಲ್ಲಿ ಸೇರಿ ಈ ಗಾಂಧಿ ನಡಿಗೆಯನ್ನು ಬೀಳ್ಕೊಟ್ರೆ ಸುಮಾರು ಗಾಂಧಿ ನಡಿಗೆಯಲ್ಲಿ ಆಗ ಒಂದು 300 ಚಿಲ್ಲರೆ ಜನ ಸೇರಿದ್ರು ಗಾಂಧಿ ನಡಿಗೆಯಲ್ಲಿ ನಡ್ಕೊಂಡು ಬರೋದಕ್ಕೆ. ಅಲ್ಲಲ್ಲಿ ಸ್ವಾಗತ ಮಾಡುವಂಥ ಕಾರ್ಯಕ್ರಮ ಆಯಿತು. ಸಮಾಜದ ಎಲ್ಲ ವರ್ಗಗಳ ಎಲ್ಲ ರೀತಿಯ ಸಂಘಟನೆ ಅವರೆಲ್ಲ ಸೇರಿ ಸ್ವಾಗತ ಮಾಡುವಂಥದ್ದು ಮಾಡ್ತಾ ಅಲ್ಲಲ್ಲಿ ಸಭಾಕಾರ ಅಲ್ಲಿಂದ ಬಿಟ್ಟು ಐವರ್ನಾಡದ ನಂತರ ಸೋಣಂಗೇರಿಯಲ್ಲಿ ಅಲ್ಲಿಯವರೇ ಸೇರಿ ಊಟದ ವ್ಯವಸ್ಥೆ ಮಾಡಿದ್ರು. ಮಧ್ಯಾಹ್ನ 1:30 ಗಂಟೆ 2 ಗಂಟೆ ಹೊತ್ತಿಗೆ 600 ಚಿಲ್ಲರೆ ಜನ ಅಲ್ಲಿ ಊಟ ಮಾಡುವಂಥ ವ್ಯವಸ್ಥೆ ಈ ನಡಿಗೆಯಲ್ಲಿ ಬಂದವರು ಮತ್ತು ಊರವರು ಸೇರಿ ಆಗಿದೆ. ನೀವು ಯೋಚನೆ ಮಾಡಿ. ಅಲ್ಲಿಂದ ಮತ್ತೆ ಸುಳ್ಯದಲ್ಲಿ ಬಂದು ಅವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ ನಡೆಯುವಂಥ ಗಾಂಧಿ ಜಯಂತಿ ಕಾರ್ಯಕ್ರಮದ ವೇದಿಕೆಯಲ್ಲಿ ಇದರ ಸಮಾರೋಪ ಕಾರ್ಯಕ್ರಮ ನಡೆಯಿತು. ಆನಂತರ ಕೂಡ ಕಳೆದ ವರ್ಷ ನಾವು ಸುಳ್ಯದಿಂದ ಈಗ ನಾವು ಅಲ್ಲಿಂದ ಗಾಂಧಿ ಪಾರ್ಕ್ ಅಲ್ಲ ಗಾಂಧಿ ವನ ಅಂತ ಹೇಳಿ ಮಾಡ್ತಾ ಇದ್ದೇವೆ.
ನಮ್ಮ ನಿತಿನ್ ಪ್ರಭು ಇವತ್ತು ಬರಲಿಕ್ಕಿತ್ತು, ಅರ್ಜೆಂಟ್ ವೈದ್ಯರಾದ್ರಿಂದ ಬರಲಿಕ್ಕೆ ಆಗಲಿಲ್ಲ. ಅಲ್ಲಿ ಪಶುಸಂಗೋಪನಾ ಇಲಾಖೆ 8 ಎಕರೆ ಜಾಗ ಇದೆ ಕುಡಿಯಾಲ ಬೈಲಲ್ಲಿ. ಆ 8 ಎಕರೆ ಜಾಗದಲ್ಲಿ ನಾವು ಕಳೆದ 5 ವರ್ಷಗಳಿಂದ, ಈಗ 5.5 ವರ್ಷ ಆಯಿತು, 5.5 ವರ್ಷಗಳಿಂದ ಅಲ್ಲಿ ಗಿಡ ನೆಡುವ ಕಾರ್ಯಕ್ರಮ ಮಾಡ್ತಾ ಈಗ 1600 ಗಿಡಗಳು ಅಲ್ಲಿ ಗಾಂಧಿವನದಲ್ಲಿವೆ. ಅಲ್ಲಿ ಗೋಶಾಲೆ ಈಗ ಮಂಜೂರಾಗಿದೆ, ಅಲ್ಲಿ ಆಗ್ತಾ ಇದೆ. ಅದು ಗಾಂಧಿವನ ಅನ್ನುವಂಥ ಹೆಸರು ಅಲ್ಲಿ ನಿಲ್ತದೆ. ಆದರೆ ಗಾಂಧಿವನ ಅಂತ ಬೇಡ ಅಂತ ಕೆಲವರು ಹೇಳ್ತಿದ್ದಾರೆ ಅಂತ ನನ್ನ ಗಮನಕ್ಕೆ ಬಂತು. ಅವರವರ ವಿಚಾರ, ನಾವು ಅದಕ್ಕೆ ಮಾಡಲಿಕ್ಕಿಲ್ಲ. ಗಾಂಧಿವನ ಅಂತ ಯಾರ ಹೆಸರು ತೆಗೆದರೂ ಕೂಡ ಗಾಂಧಿವನ ಜನರ ಮನಸ್ಸಲ್ಲಿರ್ತದೆ. 90 ವರ್ಷದಿಂದ ತುಂಬ ದಿನ ಈ ಗಾಂಧಿ ನಡಿಗೆ ಮಾಡಬೇಕು ಅಂತ ನಾವು ಯೋಜನೆ ಮಾಡ್ತಾ ಇದ್ವಿ. ಆ ಸಂದರ್ಭದಲ್ಲಿ ನಮ್ಮ ಇಲ್ಲಿಯ ನಗರ ಪಂಚಾಯತ್ ಸದಸ್ಯ ಶರೀಫ್ ಕಂಠಿ ಅವರು ನಮಗೆ ಬಹಳ ದೊಡ್ಡ ಒಂದು ಯೋಜನೆಯನ್ನು ಮುಂದೆ ಇಟ್ಟರು. ಈ ಗಾಂಧಿನಗರದ ಒಂದು ಹೆಸರಿದೆ ಸರ್, ಆದರೆ ಗಾಂಧಿಯ ಹೆಸರಿಗೆ ಒಂದು ಅನರ್ಥವಾಗುವ ರೀತಿಯ ಏನಾದರೂ ಒಂದು ಬೇಕಲ್ಲ ಇಲ್ಲಿ. ಆಯ್ತು ಮಾಡಿ, ಏನು ಅಲ್ಲ ನಾನು ಮಾಡೋದಲ್ಲ, ನಿಮ್ಮ ಮಾರ್ಗದರ್ಶನ ಇದ್ದರೆ ಮಾಡ್ತೇನೆ. ಏನು ಮಾಡಬೇಕು ನಿಮ್ಮ ಯೋಚನೆ ಇದೆ? ಒಂದು ಪ್ರತಿಮೆ ಮಾಡಬೇಕು, ಒಂದು ಗಾಂಧಿ ಕಟ್ಟೆ ಎಲ್ಲ ಮಾಡಿ ಚಂದ ಮಾಡುವ, ಇದನ್ನು ರಸ್ತೆ ಅಗಲ ಮಾಡುವಂಥ ಯೋಚನೆ ಇದೆ. ಎಸ್ ಆಯಿತು, ನಮಗೆ ಸಾಧ್ಯ ಆದಷ್ಟು ನಾವು ಮಾರ್ಗದರ್ಶನ ಕೊಟ್ಟು ಫುಲ್ ಕೆಲಸ ಮಾಡಿದ ಅವರೇ. ಇದಕ್ಕೆ ನಗರ ಪಂಚಾಯತಿನ ಸಹಯೋಗದಲ್ಲಿ ಅವರು ಕೆಲಸ ಮಾಡ್ತಿರುವಂಥದ್ದು. ನಗರ ಪಂಚಾಯತಿನಿಂದ ಅದಕ್ಕೆ ಎಷ್ಟು ಕೊಡ್ತಾರೆ, ಯಾವಾಗ ಕೊಡ್ತಾರೆ ನನಗೆ ಗೊತ್ತಿಲ್ಲ. ಈಗ ಅವರು ಅದನ್ನು ಹಾಕ್ತಾ ಇದ್ದಾರೆ. ನಗರ ಪಂಚಾಯತ್ ಪೂರ್ಣವಾಗಿ ಅದರ ಖರ್ಚು ಭರಿಸ್ತಾರೆ ಅನ್ನುವಂಥ ನಮ್ಮ ಯೋಚನೆ ಇದೆ. ಯಾಕಂದರೆ ಇಲ್ಲಿ ಇಂಟರ್ಲಾಕ್ ಇದು ಹಾಕಿರುವಂಥದ್ದು ಈ ಕಡೆದು ಮೊದಲಿದ್ದು, ಆ ಕಡೆದೆಲ್ಲ ಅವರೇ ಮಾಡಿದ್ದು. ಅಲ್ಲಿ ಕಟ್ಟೆ ಆ ರೀತಿ ಅಲ್ಲಿ ಇನ್ನು ಪ್ರತಿಮೆ ಬರಲಿರುವಂಥದ್ದು ಮುಂದಕ್ಕಿದೆ. ಈಗ ಪ್ರತಿಮೆ ಬರೋದಿಲ್ಲ, ಯಾಕೆಂದರೆ ಆ ಪ್ರತಿಮೆಗೆ ಬೇಕಾಗಿ ನಾವು ಸ್ವಲ್ಪ ಹುಡುಕಾಟ ಮಾಡಿದ್ದೇವೆ, ಸಿಗ್ತದಾ ಬೇಗ ಅಂತ. ಅದು ಬೇಗ ಸಿಗುವಂಥದ್ದಲ್ಲ ಮತ್ತು ಸುಲಭದಲ್ಲಿ ಸಿಗುವಂಥದ್ದಲ್ಲ, ತುಂಬ ದುಡ್ಡು ಬೇಕು. ಅದು ಈ ಸರ್ತಿಗೆ ನಮಗೆ ಸಾಧ್ಯ ಆಗೋದಿಲ್ಲ ಅನ್ನೋ ಕಾರಣಕ್ಕಾಗಿ ಅದನ್ನು ಮುಂದಿನ ಅಕ್ಟೋಬರ್ 2 ಅಥವಾ ಮುಂದೆ ಗಾಂಧಿ ಜಯಂತಿ ಯಾವುದಾದ್ರೂ ಒಂದು ದಿವಸ ಅದನ್ನು ಮಾಡುವಂಥ ಯೋಚನೆ. ಕಳೆದ ಅಕ್ಟೋಬರ್ 2ನೇ ತಾರೀಕಿಗೆ ಒಂದು ಅವರು ಗಾಂಧಿ ವೃತ್ತ ಅಂತ ಒಂದು ಬೋರ್ಡ್ ಹಾಕಿದರು. ನಗರ ಪಂಚಾಯತಲ್ಲಿ ಕೂಡ ಅದನ್ನು ಚರ್ಚೆ ಮಾಡಿದರು. ಈ ರೀತಿ ಶರೀಫ್ ಕಂಠಿಯವರ ಒಂದು ಬಹಳ ದೊಡ್ಡ ಪ್ರಯತ್ನದಲ್ಲಿ ನಗರ ಪಂಚಾಯತ್ನ ಪೂರ್ಣ ಪ್ರಮಾಣದ ಸಹಕಾರದಲ್ಲಿ ಇವತ್ತಲ್ಲಿ ಗಾಂಧಿ ಕಟ್ಟೆ ಆಗಿದೆ, ಗಾಂಧಿ ಪಾರ್ಕ್ ಆಗ್ತಾ ಇದೆ. ಈ ಮಳೆಗಾಲದಲ್ಲಿ ಇದೆ ಇಲ್ಲಿ ಒಂದು ಪಾರ್ಕ್ ನಿರ್ಮಾಣ ಮಾಡ್ತಾರೆ ಅವರು. ಮತ್ತು ಮುಂದಿನ ಅಕ್ಟೋಬರ್ 2 ಅಥವಾ ಮುಂದೆ ಗಾಂಧಿ ಜಯಂತಿಗಳ ಸಂದರ್ಭದಲ್ಲಿ ಇಲ್ಲಿ ಬಹಳ ಚಂದದ ಒಂದು ಗಾಂಧಿಯ ಪುತ್ಥಳಿ ನಿರ್ಮಾಣ ಆಗ್ತದೆ. ಕೆಲವು ಬೆರಳಿಕೆಯಷ್ಟು ಜನರು ಇಲ್ಲಿ ಕೂತು ಪಾನ್ ಪರಾದಿ ತಿಂದೆಲ್ಲ ಉಗ್ಗಿ ದುಡಿ ಗಲೀಜು ಮಾಡ್ತಾಯಿದ್ರು. ಅಂಥ ಸಂದರ್ಭದಲ್ಲಿ ನನಗೊಂದು ಆಯ್ತು, ಇಲ್ಲಿ ಏನಾದರೂ ಮಾಡುವಂತೇಳಿ ರಸ್ತೆ ಅಗಲ ಮಾಡುವಂತೇಳಿ ನಾನು ಹೊರಟೆ. ರಸ್ತೆ ಅಗಲ ಮಾಡಿ ನೋಡುವಾಗ ಇಲ್ಲಿ ಸ್ವಲ್ಪ ಜಾಗ ಕಂಡಿತ್ತು, ಖುಷಿ ಆಯಿತು. ನಗರ ಪಂಚಾಯತ್ ಮುಖ್ಯಾಧಿಕಾರಿಯೊಟ್ಟಿಗೆ ಹೋಗಿ ಮಾತಾಡಿದೆ. ಈಗ ಒಂದು ವಿಷಯ ಉಂಟು ಸರ್, ಅಲ್ಲಿ ಒಂದು ನಾವು ಗಾಂಧಿಗೊಂದು ವೃತ್ತ ಮಾಡುವಂತೇಳಿ ನನಗೊಂದು ಆಸೆ ಇತ್ತು. ವೃತ್ತ ಮಾಡಲಿಕ್ಕೆ ಆಗಲಿಲ್ಲ, ಯಾಕಂತ ಹೇಳಿದರೆ ಅಲ್ಲಿ ಗಾಡಿಗಳು ಕಟ್ಟಾಗೋದಿಲ್ಲ, ಸಣ್ಣಗಳಿಗೆ ಸಮಸ್ಯೆ ಆಗ್ಬೋದು ಅಂತೇಳಿ ಒಂದು ಇದನ್ನು ಮಾಡುವಂಥ ಹುಮ್ಮಸ್ಸಿತ್ತು. ಆಗ ನೇರವಾಗಿ ನಾನು ಹರೀಶ್ ಬಂಟಲರೊಟ್ಟಿಗೆ ಹೋದೆ. ಗಾಂಧೀಜಿಯವರ ನಿರಂತರ ಸುಮಾರು ವರ್ಷದಿಂದ ಹೋರಾಟವನ್ನು ನೋಡ್ತಾ ಬಂದಿದ್ದೇನೆ ಅವರದು. ಗಾಂಧಿ ನಡಿಗೆ ಇಂತಹ ಹಲವು ಕಾರ್ಯಕ್ರಮ ನೋಡಿ ಅವರೊಟ್ಟಿಗೆ ನಾನು ಮಾರ್ಗದರ್ಶನ ಪಡ್ಕೊಂಡೆ. ಈ ಥರ ಒಂದು ವ್ಯವಸ್ಥೆ ಇದೆ, ಜಾಗ ಇದೆ ಸರ್, ಒಂದು ಏನಾದರೂ ಮಾಡಲಿಕ್ಕೆ ಆಗೋದಾದರೆ ನಾವು ಅಲ್ಲಿಂದು ಪ್ರಯತ್ನ ಮಾಡ್ತೇನೆ ಸರ್ ಅಂತ ಹೇಳಿದೆ. ಆಗ ಅವರು ನನಗೆ ಸ್ವಲ್ಪ ಮಾರ್ಗದರ್ಶನ ನೀಡಿದರು, ಈ ಥರ ಮಾಡು, ಗೌರವವಾಗಿರಬೇಕಂತ ಪ್ಲೇಸ್, ಸ್ವಚ್ಛತೆ ಎಲ್ಲ ಕಾಪಾಡಿ ಒಂದು ವ್ಯವಸ್ಥಿತವಾಗಿ ಮಾಡುವುದಾದರೆ ನಾವೆಲ್ಲ ಗಾಂಧಿ ಚಿಂತನೆ ವೇದಿಕೆ ಸಂಪೂರ್ಣ ನಿಮಗೆ ಬೆಂಬಲ ನೀಡ್ತೇನೆ ಅಂತೇಳಿ ಅವರು ಭರವಸೆ ಕೊಟ್ಟ ಮೇಲೆ ನಾನು ಮುಖ್ಯಾಧಿಕಾರಿ ಹಾಗೂ ನಮ್ಮ 20 ಸದಸ್ಯರು ಅವರೊಟ್ಟಿಗೆ ನಾನೊಂದು ನೀವೆಲ್ಲ ಸಹಕಾರ ಮಾಡಿದರೆ ನಾವಲ್ಲಿ ಗಾಂಧಿ ಪಾರ್ಕ್ ನಿರ್ಮಾಣ ಮಾಡ್ಬೋದು. ಯಾಕಂತ ಹೇಳಿದರೆ ಬಂದ ಹಣವನ್ನು ನಾವೆಲ್ಲ ಹಂಚಿಯಾಗಿತ್ತು. ಯಾಕಂದರೆ ಪ್ರತಿ ವಾರ್ಡಿಗೆ, ನಮಗೆ ಸ್ವಂತಕ್ಕೆ ಅಲ್ಲ, ಎಲ್ಲ ವಾರ್ಡಿಗೆ 5 ಲಕ್ಷದಾಗೆ ಹಂಚಿಯಾಗಿತ್ತು. ಹಾಗೆ ಇದಕ್ಕೆ ಅಮೌಂಟ್ ಇರಲಿಲ್ಲ. ಹಾಗೆಲ್ಲ ಸದಸ್ಯರಿಗೆ ರಿಕ್ವೆಸ್ಟ್ ಮಾಡೋದು ಅವ್ರು ಹೇಳಿದರು, ಟೋಟಲ್ ಆಗಿ ಮುಖ್ಯಾಧಿಕಾರಿಗಳು ಮತ್ತು ತಹಸೀಲ್ದಾರಿಗೆ ಹೇಳಿದರು ಇವರಿಗೊಂದು ಕೊಡ್ಬೋದು, ಅಲ್ಲಿ ಅವ್ರು ಮಾಡಲಿ, ಅದೆಲ್ಲ ಅವರ ಒಬ್ಬನಿಗೆ ವೈಯಕ್ತಿಕ ಆದಲ್ಲ, ಎಲ್ಲರಿಗೆ ಬೇಕಾದಂಥ ಗಾಂಧಿ ಪ್ರತಿಮೆ ಮಾಡ್ತಾ ಇರೋದಲ್ಲಿ ಅದಕ್ಕೆ ಕೊಡ್ಬೋದು ಅಂತ ಹೇಳಿದ್ದಕ್ಕೆ ಅವರು ಕೊಟ್ಟರು. ಅಡ್ವಾನ್ಸ್ ಆಗಿ ಅವರು ವರ್ಕ್ ಮಾಡಿಸಿದ್ದಾರೆ. ಶರೀಫ್ ಕಂಠಿ ರಾತ್ರಿ ಹಗಲು ಇಲ್ಲೇ ಒಂದು ಪೊರಕೆ ಇಟ್ಟುಕೊಂಡು, ಅದು ಆಮ್ ಆದ್ಮಿ ಪೊರಕೆ ಆಗ್ಬೋದು, ಸ್ವಚ್ಛಗೊಳಿಸುವಂಥ ಪೊರಕೆಯನ್ನು ಇಟ್ಟುಕೊಂಡು ಇಡೀ ಅಲ್ಲಿ ಅವರು ಗುಡಿಸುವುದು, ಅಲ್ಲಿ ಕಲ್ಲು ಎತ್ತಿ ಹಾಕೋದು, ಏನು ಕಾರ್ಮಿಕರು ಏನು ಕೆಲಸ ಮಾಡಿದ್ದಾರೆ ಎಲ್ಲವನ್ನು ಕೂಡ ಅವರೊಟ್ಟಿಗೆ ಸೇರಿ ಕೆಲಸ ಮಾಡ್ತಾ ಈ ಒಂದು ಕೆಲವೇ ದಿವಸಗಳಲ್ಲಿ ಈ ಗಾಂಧಿ ಪಾರ್ಕ್ ನಿರ್ಮಾಣ ಆಗುವ ಹಾಗೆ ಮಾಡಿದ್ದಾರೆ. ಗಾಂಧಿ ಚಿಂತನಾ ವೇದಿಕೆ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದರ ಮುಖ್ಯ ರೂವಾರಿ ಹರೀಶ್ ಬಂಟ್ವಾಲ್ ಅವರು, ಪತ್ರಿಕೆಯ ಮುಖೇನ ಅವರು ಭಾಳಷ್ಟು ಸಲ ನನ್ನಲ್ಲಿ ಒಂದು ಮೀಟಿಂಗ್ಗೆ ಮಾಡುವ ಅಂತ ನನಗೆ ಯಾವಾಗ ನೋಡಿದ್ರು ಪುಡ್ಸೋದಿಲ್ಲ. ಅಲ್ಲಿ ಶಾಲೆ ಕಾರ್ಯಕ್ರಮ, ಇಲ್ಲಿ ಕಾರ್ಯಕ್ರಮ, ನಾಳೆದೆಲ್ಲ ಅಧಿವೇಶನ ಸ್ಟಾರ್ಟ್ ಆಯಿತು. ಆದರೂ ಇವತ್ತು ನಿನ್ನೆಯಿಂದ ಫೋನ್ ಮಾಡಿದರು ಉದ್ಘಾಟನೆಗೆ ಸೇರಿಕೊಳ್ಳಿ ಅಂತೇಳಿ. ನಾನು ಮತ್ತೆ ಕೂಡ ಬೇಗ ಬಂದೆ. ಉದ್ಘಾಟನೆ ಮತ್ತು ಮನೆಗೆ ಜನ ಇದರಿಂದಾಗಿ ಅವರನ್ನು ಬಿಟ್ಟು ಬರುವಾಗೆಲ್ಲ ಅವರ ಮಾತಾಡಿಸ್ಲೇಬೇಕು. 1-2 ವಾರದಿಂದ ಇರಲಿಲ್ಲ. ಹಾಗಿರುವಾಗ ಸ್ವಲ್ಪ ಲೇಟ್ ಆಯಿತು, ನೀವು ಶುರು ಮಾಡಿ ಅಂತೇಳಿ ಇಲ್ಲಿ ಸೇರಿಕೊಳ್ತೇನೆ ಅಂತ ಹೇಳಿದೆ. ಇದು ಒಂದು ಭಾಗ್ಯ, ನನಗೆ ಆ ಒಂದು ಉದ್ಘಾಟನೆ ಮಾಡುವಂಥ ಭಾಗ್ಯ ಸಿಕ್ಕಿದೆ.
ಅದು ಗಾಂಧಿಯ ಒಂದು ಭಾಗ್ಯ ಅಂತ ನಾನು ತಿಳ್ಕೊಳ್ತಾ ಅವರಿಗೆ ಗಾಂಧಿಗೂ ನಾನು ಪ್ರಣಾಮಗಳನ್ನು ಸಲ್ಲಿಸಿದ್ದೇನೆ. ಇವತ್ತು ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿಕ್ಕೆ ಈಗಾಗಲೇ ಹೇಳಿದರು ಯಾರೆಲ್ಲ ಸಹಕಾರ ನೀಡಿದ್ದಾರೆ ಅಂತೇಳಿ. ಗಾಂಧೀಜಿ ಅವರು ತನ್ನ ಜೀವನದಲ್ಲಿ ಎಲ್ಲವನ್ನು ತ್ಯಜಿಸಿ ಜೀವನ ಮಾಡಿದಂಥವರು ಮಹಾತ್ಮ ಗಾಂಧೀಜಿ. ಅವರು ಯಾವುದೇ ಐಷಾರಾಮದ ಜೀವನವನ್ನು ಮಾಡಲಿಲ್ಲ. ಬಡವರ ಬಗ್ಗೆ ಕಾಳಜಿ ವಹಿಸಿಕೊಂಡು, ದೀನ ದಲಿತರ ಬಗ್ಗೆ ಕಾಳಜಿ ವಹಿಸಿಕೊಂಡು ಅವರು ಹೇಗೆ ಬದುಕ್ತಿದ್ದಾರೆ ಎನ್ನುವ ನಿಟ್ಟಿನಲ್ಲಿ ಒಂದು ಶಾಲು ಮೇಲೆ ಹಾಕಿಕೊಂಡು ಒಂದು ತುಂಡು ಪಂಚೆ ಕಟ್ಟಿಕೊಂಡು ಅವರ ಜೀವನವನ್ನು ಮಾಡಿದರು. ಅಂದರೆ ಆ ಜೀವನವನ್ನು ನಮಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಅವರ ಆದರ್ಶಗಳನ್ನು, ಅವರ ತತ್ವಗಳನ್ನು ನಾವು ನಮ್ಮ ಮನಸ್ಸಿನಲ್ಲಿ ಅಳವಡಿಸಿಕೊಳ್ಳುವುದು ನಮ್ಮ ಮುಖ್ಯ ಕರ್ತವ್ಯ ಅಂತ ಹೇಳ್ಕೊಳ್ತಿದ್ದೇನೆ. ಅವರು ಯಾವುದೇ ರೀತಿಯಲ್ಲಿ ಮದ್ಯಪಾನ ವಿರೋಧಿಯಾಗಿದ್ದರು. ಮತ್ತು ಹಿಂಸೆ, ಅದೇ ಅಹಿಂಸೆಯನ್ನು ಮಾಡುವಂಥದ್ದು, ಯಾವುದೇ ಪ್ರಾಣಿ ಕೊಲೆ ಮಾಡಬಾರ್ದು, ಈ ನಿಟ್ಟಿನ ಯಾವುದು ಮಟನ್ ಸ್ಟಾಲ್ ಇರ್ಬೋದು ಅಥವಾ ಬಾರು ಅಥವಾ ಸರಾಬಂಗಡಿ ಯಾವುದೂ ಇರಬಾರ್ದು ಅಂತ ಅವರ ಮನಸ್ಸಿನಲ್ಲಿತ್ತು. ಆದರೆ ಅದನ್ನೆಲ್ಲ ಮಾಡಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಆದರೆ ಒಂದಷ್ಟನ್ನು ನಾವು ನಮ್ಮ ಮನದಲ್ಲಿ ಅಳವಡಿಸಿಕೊಳ್ಳೋದು ಒಳ್ಳೆಯದು. ಇವತ್ತು ಗುಡ್ಕ ಇರ್ಬೋದು, ಅದನ್ನೆಲ್ಲ ತ್ಯಜಿಸುವಂಥದ್ದು ನಮಗೆ ಮಾಡ್ಬೋದು. ಬೀಡಿ ಸಿಗರೇಟ್ ಸಿಗುವಂಥದ್ದು ಇರ್ಬೋದು. ಇನ್ನು ಯಾವುದೇ ದುಶ್ಚಟಗಳಿಂದ ದೂರ ಇದ್ದು ನಾವು ಒಳ್ಳೆಯ ಜೀವನ ಮಾಡಬೇಕೆನ್ನೋದರ ಅವರ ಒಂದು ಕನಸಿತ್ತು. ಏನಿವತ್ತು ನಾವೆಲ್ಲ ಸ್ವರಾಜ್ಯವಾದ ನಮ್ಮ ಭಾರತ ದೇಶದಲ್ಲಿ ನಾವೆಲ್ಲ ಒಳ್ಳೆಯ ಸ್ವಚ್ಛರಿತವಾದ ಜೀವನವನ್ನು ಮಾಡಬೇಕೆನ್ನುವ ಭರವಸೆ ಮತ್ತು ಆಸೆ ಇಟ್ಕೊಂಡಿದ್ದರು. ಅದನ್ನೆಲ್ಲ ನಮ್ಮ ಮುಂದಿನ ಪೀಳಿಗೆಗೆ ಅದನ್ನು ನಾವು ಅವರ ತತ್ವದ ಸಿದ್ಧಾಂತಗಳಿದೆ ಅದನ್ನು ನಾವು ಮುಂದಿನ ಪೀಳಿಗೆಗೆ ಅದನ್ನು ತಿಳಿಸುವ ಮುಖೇನಾದರೂ ನಾವು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮುಖೇನ ಈ ಸಮಾಜವನ್ನು ತಿದ್ದುವಂಥ ಕೆಲಸವನ್ನು ನಾವೆಲ್ಲ ಸೇರಿಕೊಂಡು ಮಾಡುವ. ಈ ಪರಿಸರದಲ್ಲಿ ಎಲ್ಲ ಕಡೆ ಸ್ವಚ್ಛತೆಯಿಂದ ಇದ್ದು ಇನ್ನಾದರೂ ಸ್ವಚ್ಛತೆಗೆ ಸ್ವಲ್ಪ ಜಾಸ್ತಿ ಈಗಾಗಲೇ ನಮ್ಮ ಮೋದಿ ಅವರ ಆದರ್ಶವನ್ನು ಇಟ್ಟುಕೊಂಡು ಮಾಡ್ತಿದ್ದಾರೆ. ನರೇಂದ್ರ ಮೋದಿಯವರು ಗಾಂಧಿಯ ತತ್ವವನ್ನು ಎಲ್ಲ ಕಡೆ ಸ್ವಚ್ಛತೆ ಇರಬೇಕು ಅನ್ನೋ ನಿಟ್ಟಿನಲ್ಲಿ ಸ್ವಚ್ಛ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿ ಎಲ್ಲ ಕಡೆ ಸ್ವಚ್ಛತೆ ಆಗ್ತಿದೆ. ಆ ನಿಟ್ಟಿನ ಕಾರ್ಯಕ್ರಮ ಇನ್ನು ನಿರಂತರ ಇಲ್ಲಿ ನಡೀತಿರಲಿ. ನಮ್ಮ ಸುಳ್ಯ ಕೂಡ ಒಂದು ರೀತಿಯ ಆದರ್ಶ ವಿಧಾನಸಭಾ ಕ್ಷೇತ್ರ ಸುಳ್ಯ ನಗರ ಆಗಿ ಒಳ್ಳೆಯ ಒಂದು ಸ್ವಚ್ಛ ನಗರ ಆಗಿ ಮೂಡಿ ಬರಲಿ ಅಂತ ಆಶಿಸುತ್ತಾ ನಾವೆಲ್ಲ ಗಾಂಧಿಗೆ ಮತ್ತೊಮ್ಮೆ ಪ್ರಣಾಮಗಳನ್ನು ಸಲ್ಲಿಸಿದ್ದಾರೆ. ಈ ರಸ್ತೆ ನಮ್ಮದು, ಈ ದೇಶ ನಮ್ಮದು, ಈ ದೇಶ ನಮ್ಮದು, ಇಲ್ಲಿಯ ನೆಲ ಜಲ ವಾಯು ನಮಗಾಗಿ ಇರುವಂತಹದ್ದು. ಅಧಿಕಾರಿಗಳು ಜನಪ್ರತಿನಿಧಿಗಳು ನಮ್ಮವರು, ನಮ್ಮ ಸೇವೆಗಾಗಿ ಇರುವವರು. ಜನರು ಗುಲಾಮರಲ್ಲ ರಾಜರು, ಜನಪ್ರತಿನಿಧಿ ರಾಜನಲ್ಲ ಜನಸೇವಕ, ಅಧಿಕಾರಿಗಳು ಸಾರ್ವಜನಿಕ ಸೇವಕರು. ಲಂಚ ಭ್ರಷ್ಟಾಚಾರ ರಹಿತ ಉತ್ತಮ ಸೇವೆಯ ಆಡಳಿತ ಜನಪ್ರತಿನಿಧಿಯ ಕರ್ತವ್ಯ. ಲಂಚ ಭ್ರಷ್ಟಾಚಾರ ನಿರ್ಮೂಲನೆಯೇ ಅತಿ ದೊಡ್ಡ ಜನಸೇವೆ. ಲಂಚ ಭ್ರಷ್ಟಾಚಾರ ನಿರ್ಮೂಲನೆಯೇ ಅತಿ ದೊಡ್ಡ ದೇಶ ಸೇವೆ. ಲಂಚ ಭ್ರಷ್ಟಾಚಾರಕ್ಕೆ ಬಹಿಷ್ಕಾರ, ಉತ್ತಮ ಸೇವೆಗೆ ಪುರಸ್ಕಾರ. ಲಂಚ ಅಂದರೆ ದರೋಡೆ, ಭ್ರಷ್ಟಾಚಾರವೆಂದರೆ ದೇಶದ್ರೋಹ. ಭಾರತ್ ಮಾತಾ ಕಿ ಜೈ. ಯಾವುದಾದರೂ ದೇಶದಲ್ಲಿ ಎಲ್ಲಾದರೂ ಹಾದಿಯಲ್ಲೋ ಇಲ್ಲ ಎಲ್ಲೋ ಪ್ರತಿಮೆಯಲ್ಲೋ ಗಾಂಧೀಜಿಯವರು ಕಾಣಿಸ್ತಾ ಇದ್ದಾರೆ. ಅಂತಹ ಗಾಂಧೀಜಿ ಈ ಸುಳ್ಯ ಸೀಮೆಗೆ ಬಂದು ಅವರ ಪಾದಾರ್ಪಣೆ ಮಾಡಿದ್ದಾರೆ ಅಂದರೆ ನಾವೇ ಧನ್ಯ, ಸುಳ್ಯದ ಜನತೆಯೇ ಧನ್ಯ. ಯಾಕೆಂದರೆ ಎಲ್ಲ ಜಾಗಗಳಿಗೂ ಹೋಗಿಲ್ಲ, ಇಂತಹ ಜಾಗದಲ್ಲಿ ನಾವಿದ್ದೀವಿ ಅಂದರೆ ನಾವೇ ಧನ್ಯರು. ಅಂತಹ ಒಂದು ಅದ್ಭುತವಾದಂಥದ್ದು. ಹಾಗಾಗಿ ಇಡೀ ಜಗತ್ತಿಗೆ, ಮನುಕುಲಕ್ಕೆ ಅಹಿಂಸೆ ಮತ್ತು ಸತ್ಯಾಗ್ರಹವನ್ನು ಹೇಳಿದಂತಹ ಅತಿ ಗಣ್ಯರಲ್ಲಿ ನಮ್ಮ ಗಾಂಧೀಜಿಯವರು. ಏಕೆಂದರೆ ಸತ್ಯಾಗ್ರಹ, ಅದರ ಜೊತೆಗೆ ರಾಷ್ಟ್ರಪ್ರೀತ, ಅಹಿಂಸಾವಾದಿ, ಸತ್ಯಾಗ್ರಹಿ, ಅದರ ಜೊತೆಗೆ ಹಿಂದೆಂದೂ ಕಾಣರಿದಂಥ ಒಬ್ಬ ಮಾನವತಾವಾದಿ. ಅದರ ಜೊತೆಗೆ ನನಗೆ ನಮ್ಮ ಹರೀಶ್ ಅವರು ಹೇಳ್ತಾ ಇದ್ರು, ಸರ್ ಸಮಾಜದ ವಿಚಾರವನ್ನು ಹೇಳಿ ಗಾಂಧೀಜಿಯವ್ರದ್ದು ಅಂತ. ಇಲ್ಲ ಸರ್, ಆಡು ಮುಟ್ಟದ ಸೊಪ್ಪಿಲ್ಲ ಎನ್ನುವ ಹಾಗೆ ಗಾಂಧೀಜಿಯವರು ಯಾವ ವಿಚಾರವನ್ನು ಹೇಳಿಲ್ಲ ಎಂದರೆ ತಪ್ಪಾಗುತ್ತೆ. ಆರ್ಥಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ರಾಜಕೀಯವಾಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು, ಸಾಂಸ್ಕೃತಿಕವಾಗಿರ್ಬೋದು, ಸಂಸ್ಕಾರಯುಕ್ತವಾಗಿರ್ಬೋದು, ಸ್ವಚ್ಛತೆಯಾಗಿರ್ಬೋದು, ಕಾಣದ ವಸ್ತುವೇ ಇಲ್ಲ, ಅವ್ರು ಹೇಳದ ವಿಚಾರವೇ ಇಲ್ಲ. ಹಾಗಾಗಿ ಎಲ್ಲವನ್ನು ಆಡು ಮುಟ್ಟದ ಸೊಪ್ಪಿಲ್ಲ ಎನ್ನುವ ರೀತಿಯಲ್ಲಿ
ಎಲ್ಲ ವಿಚಾರಗಳನ್ನು, ಆಧ್ಯಾತ್ಮದ ವಿಚಾರಗಳನ್ನು ಸಹ ಎಲ್ಲಿ ಪ್ರತಿಬಿಂಬಿಸಿದ್ದಾರೆ ನಮ್ಮ ಗಾಂಧೀಜಿಯವರು. ಹಾಗಾಗಿ ಅವರ ವ್ಯಕ್ತಿತ್ವದ ಮತ್ತೊಂದು ರೂಪವೇ ನಮ್ಮ ಬಾಪು, ಅವರ ವ್ಯಕ್ತಿತ್ವದ ಮತ್ತೊಂದು ರೂಪವೇ ಗಾಂಧಿ, ಮತ್ತೊಂದು ಮಗದೊಂದು ಅಂದಾಗ ಎಲ್ಲದಕ್ಕೂ ಗಾಂಧೀಜಿ. ಸಾಮಾಜಿಕ ವ್ಯವಸ್ಥೆಯಲ್ಲಿ ಸಮಾನತೆಯನ್ನು ಕಂಡಂಥ ಏಕೈಕ ವ್ಯಕ್ತಿ ಅಂದರೆ ಗಾಂಧೀಜಿಯವರು. ಏಕೆಂದರೆ ಭಾರತ ಅತ್ಯಂತ ಅಂದಿನ ಕಾಲಕ್ಕೆ ಬಡ ರಾಷ್ಟ್ರವಾಗಿರ್ತದೆ. ಬಡ ರಾಷ್ಟ್ರ ಅಂತ ದಯಮಾಡಿ ನಾವು ಇನ್ನೊಂದ್ಸರಿ ಪುನರುಚ್ಚಾರ ಮಾಡ್ಬೋದು, ಶ್ರೀಮಂತಿಕೆಯಿಂದ ಕೂಡಿದ ಬಡ ರಾಷ್ಟ್ರ ಆಗಿರ್ತದೆ. ಅಂತಹ ರಾಷ್ಟ್ರದಲ್ಲಿ ಸಮಾನತೆಗಾಗಿ ಹೋರಾಡಿದ, ಎಲ್ಲರಿಗೂ ಸಮಾನತೆಯನ್ನು ದೊರಕಿಸ್ಕೊಡ್ಬೇಕು ಅಂತ ಸಾಮಾಜಿಕ ಚಿಂತನೆಯನ್ನು ಮಾಡಿದಂಥ ವ್ಯಕ್ತಿ ಗಾಂಧೀಜಿಯವರಾಗ್ತಾರೆ. ಅದರ ಜೊತೆಗೆ ಮತ್ತೊಂದು ಅತ್ಯಂತ ಪ್ರಮುಖವಾದಂಥ ಪಾತ್ರ ಗಾಂಧೀಜಿಯವರ ಶಿಕ್ಷಣ. ಬೇರೆಲ್ಲ ಶಿಕ್ಷಣಕ್ಕಾಗಿ ಹೇಳಿಲ್ವಾ ಕೇಳಿಲ್ವಾ, ಆದರೆ ಗಾಂಧೀಜಿಯವರ ಶಿಕ್ಷಣವೇ ಬೇರೆ, ಗಾಂಧೀಜಿಯವರ ಶಿಕ್ಷಣದ ಗುರಿಯೇ ಬೇರೆ, ಗಾಂಧೀಜಿಯವರ ಶಿಕ್ಷಣದ ಧೋರಣೆಯೇ ಬೇರೆ. ಮೂಲ ಶಿಕ್ಷಣಕ್ಕೆ ಆದ್ಯತೆ ಕೊಡಬೇಕು ಅಂತ ಗಾಂಧೀಜಿಯವರು ಹೇಳ್ತಾರೆ. ಒಂದು ದೇಶದಲ್ಲಿ ಬಡತನ ತಾಂಡವಾಡ್ತಾ ಇರ್ತದೆ, ಮಹಿಳೆ ಒಂದು ಹಾಲು ಕೊಡ್ತಾ ಇರ್ತಾಳೆ, ಅವಳಿಗೆ ಹೊದ್ದುಕೊಳ್ಳಕ್ಕೆ ಒಂದು ವಸ್ತ್ರ ಇರೋದಿಲ್ಲ. ಅಂತ ಸನ್ನಿವೇಶವನ್ನು ನೋಡಿ ಅವತ್ತೇ ಆ ಕೋಟನ್ನು ತೆಗೆದು ಅವರು ಕೊಟ್ಟು ಅರೆನಗ್ನ ಫಕೀರ ಅಂದರೆ ಮೇಲ್ ಒಂದು ಹೊದಿಕೆ ಒಂದು ಕಚ್ಚೆ ಪಂಚೆಗೆ ನಿಲ್ತಾರೆ. ಅವರು ದಿನಕ್ಕೊಂದು ಡ್ರೆಸ್ಸನ್ನು ಹಾಕಿ ಹೋಗ್ತಾ ಇದ್ದಂಥ ವ್ಯಕ್ತಿ ಅವತ್ತೇ ನಿರ್ಧಾರ ಮಾಡ್ತಾರೆ, ನನ್ನ ದೇಶದಲ್ಲಿ ಬಡತನ ಇದೆ, ಜೊತೆಗೆ ಹೊದುಕೊಳ್ಳಕ್ಕೆ ಒಂದು ವಸ್ತ್ರವಿಲ್ಲದಂಥ ವ್ಯವಸ್ಥೆಯಲ್ಲಿ ನಾನು ಯಾಕೆ ಈ ಡ್ರೆಸ್ಗಳನ್ನ ಹಾಕಬೇಕು ಅಂತ ಅವತ್ತೇ ನಿರ್ಧಾರ ಮಾಡ್ತಾರೆ. ಅವರು ಒಂದು ಧೋತಿ ಮತ್ತು ಪಂಚೆಯನ್ನು ಹಾಕಿ ಅಲ್ಲಿಂದ ಅವರು ಅದನ್ನು ಶುರು ಮಾಡ್ತಾರೆ. ಯಾರೇ ಟೀಕೆ ಮಾಡ್ರಿ, ಆದರೆ ಗಾಂಧಿ ತಿಳ್ಕೊಳ್ತಾ ಹೋದರೆ ಅವರು ಗಾಂಧಿಯ ಚಿಂತನೆಗೆ ಎದುರಿಲ್ಲ ಅನ್ನುವಂಥ ಮಾತನ್ನು ಹೋಗ್ತಾರೆ. ನಾನು 2020 ಇಸ್ವಿಯಲ್ಲಿ ಜನವರಿ 30ನೇ ತಾರೀಕಿಗೆ ಒಂದು ದಿನ ಅಥವಾ ಉಪವಾಸ ಕಾರ್ಯಕ್ರಮವನ್ನು ಮಾಡಿದ್ವಿ. ಪ್ರತಿ ವರ್ಷ 2020 ನಂತರ ಪ್ರತಿ ವರ್ಷ ಮಾಡ್ತಿದ್ದೇನೆ. ಆ ದಿವಸ ಒಂದು ಇಡೀ ದಿವಸ ಕಾರ್ಯಕ್ರಮ ಮಾಡಿದ್ವಿ. ಅದರೊಂದು ಗಾಂಧಿ ಎಂಬ ಗಾಂಧಿ ಅನ್ನುವಂಥದ್ದು ಕವಿಗೋಷ್ಠಿ ಮಾಡಿದ್ವಿ GS ಸುಬ್ಬಳ್ಕರ್ ಅಧ್ಯಕ್ಷತೆಯಲ್ಲಿ. ಆ ಕವಿಗೋಷ್ಠಿಯಲ್ಲಿ ನಮ್ಮ ಮಿತ್ರ ಇಲ್ಲಿ ಉದಯ್ ಭಾಸ್ಕರ್ ಅಂತೇಳಿ ಒಬ್ಬರು ಹುಡುಗ ಇದ್ದಾರೆ. ಅವರು ಒಂದು ಸಣ್ಣ ಒಂದು ಪದ್ಯ ಬರೆದಿದ್ದಾರೆ, ಭಾರಿ ನನಗೆ ಖುಷಿ ಆದದ್ದು. ಸಣ್ಣದೊಂದು ಅದನ್ನು ನಿಮ್ಗೆ ಹೇಳಿಬಿಡ್ತೇನೆ. ಅರೆ ಬಾಪು, ನಿನ್ನನ್ನು ದಾರ್ಶನಿಕನೆನ್ನಲೆ, ಇಲ್ಲ ರಾಜತಾಂತ್ರಿಕ ಮುತ್ಸದ್ದಿ ಎನ್ನಲೆ, ಸಂತ ಶ್ರೇಷ್ಠ ಸಾಧು ಫಕೀರನೆನ್ನಲೆ, ನಡೆಯಲ್ಲೂ ನುಡಿಯಲ್ಲೂ ಸರಳತೆ ಸಜ್ಜನಿಕೆಯೇ ಮೈವೆತ್ತ ಮಹಾಮೂರ್ತಿ ಎನ್ನಲೆ, ಮತ್ತೋರು ಮಹಾವತಾರಿ ಎನ್ನಲೆ. ಅಬ್ಬಬ್ಬ, ಎಷ್ಟೊಂದು ಮಹಿಮೆ ಅದಂತ ಲೀಲೆ. ಹೌದು ಬಾಪು, ಸರ್ವಗುಣಗಳ ಗಣಿಯಾಗಿ ಬಿಟ್ಟೆ ನೀನು. ಇರಲಿ, ನನಗೀಗೊಮ್ಮೆ ಮನದುಂಬಿ ಕೊಂಡಾಡಬೇಕು, ಎದೆ ತುಂಬ ಆವಾಹಿಸಿಕೊಳ್ಳಬೇಕು. ತುಂಡುಡುಗೆಯೊಳಗಿನ ಮಹಾಸಂತನನ್ನು, ದಾರ್ಶನಿಕನನ್ನು. ಅಬ್ಬ, ಅದೆಂಥ ರಾಮಭಕ್ತಿ ನಿನ್ನದು, ಅದೆಂಥ ಭಕ್ತಿಯ ಮೇರು ಬರೋಕಷ್ಟೇ. ಪ್ರತಿ ಉಸಿರಿನ ರೇಚಕ ಪೂರಕ ಕುಂಭಕದಲ್ಲೂ ರಾಮನಾಮವನ್ನೇ ಅಪ್ಪಿಕೊಂಡು ಅದ್ವೈತ ಸಾಧಿಸಿದ ಮಹಾಸಂತ, ಮಹಾನುಭಾವ. ಆಧ್ಯಾತ್ಮದ ಔನ್ನತ್ಯಕ್ಕೇರಿ ಗುರಿ ತೋರಿದ ಮಹಾಗುರು. ಪ್ರಾರ್ಥನೆಯಿಂದಲೇ ಪರಿವರ್ತನೆಯ ಮೊದಲು ಸಾಧಿಸಿದ ಮಹಾಮನುಜ. ಭಾರತಾಂಬೆಯ ಪವಿತ್ರ ಗರ್ಭದಿಂದ ಸಿಡಿದು ಜಗತ್ತಿಗೆ ಅರ್ಪಣೆಯಾದ ಅನರ್ಘ್ಯ ರತ್ನ. ಹೌದು ಬಾಪು, ಸತ್ಯದ ಸಾಕ್ಷಾತ್ಕಾರ ಹಲವರಿಗೆ ಹಲವು ಬಗೆ. ಕೆಲವರಿಗೆ ವೈರಾಗ್ಯ, ಮತ್ತು ಕೆಲವರಿಗೆ ತ್ಯಾಗ ಭಾಗ್ಯ, ಮತ್ತು ಕೆಲವರಿಗೆ ಇದ್ದೋನ್ಮಾದ. ಸೃಷ್ಟಿಯ ಸೂತ್ರವೇ ಹಾಗೆ, ಕಾಲಕ್ಕೆ ತಕ್ಕಂತೆ ಸತ್ಯದ ತುಣುಕೊಂದು ಯೋಗ್ಯರತ್ತ ಹರಿಯುತ್ತಲೇ ಇರುತ್ತದೆ. ಅಂತೆಯೇ ನೀ ಹೀರಿಕೊಂಡದ್ದು ಅಹಿಂಸೆಯ ಸಾಕ್ಷಾತ್ಕಾರವನ್ನು, ನೀ ಸಾರಿ ಹೋದದ್ದು ಮಾನವತೆಯ ಮಹಾಮಂತ್ರವನ್ನು. ಇರಲಿ, ಗಾಂಧಿ ಎಂದರೆ ಏನು? ಉರುಟು ಪರಿಧಿಯ ಕನ್ನಡಕವೇ, ಇಲ್ಲ ಬೊಕ್ಕ ತಲೆಯೇ, ಸೊಂಟಕ್ಕೆ ಸುತ್ತಿದ ತುಂಡು ಖಾದಿಯೇ, ಅದೆಲ್ಲ ಹೆಗಲ ಮೇಲೆ ಹೊದ್ದುಕೊಂಡ ಉತ್ತರೀಯವೇ, ಕೈಯೊಳಗೆ ಆಸರೆಯಾದ ಊರುಗೋಲೆ, ಇಲ್ಲ ಬಾಗಿದ ಬೆನ್ನು ಮೂಳೆಯೇ? ಅಲ್ಲ, ಅದು ಹೌದು ಅಲ್ಲ. ಇದೆಲ್ಲ ಹೊರಕಣ್ಣಿಗೆ ಬರಿಗಣ್ಣಿಗೆ ಎದ್ದು ತೋರುವ ಗಾಂಧಿಯ ಭೌತಿಕ ರೂಪವಷ್ಟೇ. ಹಾಗಿದ್ದರೆ ಗಾಂಧಿ ಎಂದರೆ ನಿಜಕ್ಕೂ ಏನು? ಅದೊಂದು ಘನತತ್ವ, ಸಾವಿಲ್ಲದ ಅಮರತತ್ವ. ಹೇ ಬಾಪು, ಒಮ್ಮೆ ಕಳಿಸಿಕೊಡುವೆಯಾ ನಿನ್ನ ದುಂಡು ಪಾರದರ್ಶಕ ಕನ್ನಡಕವನ್ನು? ಹೇ ಬಾಪು, ಒಮ್ಮೆ ಕಳಿಸಿಕೊಡುವೆಯಾ ನಿನ್ನ ದುಂಡು ಪಾರದರ್ಶಕ ಕನ್ನಡಕವನ್ನು? ಒಂದೇ ಒಂದು ಬಾರಿ ಮುಟ್ಟುತ್ತೇನೆ, ತೊಟ್ಟು ನಲಿಯುತ್ತೇನೆ. ಒಂದೇ ಒಂದು ಬಾರಿ ಮುಟ್ಟುತ್ತೇನೆ, ತೊಟ್ಟು ನಲಿಯುತ್ತೇನೆ. ಯಾಕೆ? ಗಾಂಧಿಯ ಕನ್ನಡಕ ತೊಟ್ಟು ನೋಡಿದರಷ್ಟೇ ಗಾಂಧಿ ಎಂದರೆ ಏನೆಂದು ಒಳದೃಷ್ಟಿಗೆ ಹೊಳೆದೀತು. ಗಾಂಧಿಯ ಕನ್ನಡಕ ತೊಟ್ಟು ನೋಡಿದರಷ್ಟೇ ಗಾಂಧಿ ಎಂದರೆ ಏನೆಂದು ಒಳದೃಷ್ಟಿಗೆ ಹೊಳೆದೀತು. ಇಲ್ಲವೆಂದರೆ ಗಾಂಧಿ ಎಂಬ ಘನತತ್ವವೊಂದು ಅವನೊಬ್ಬ ದೊಡ್ಡ ಗಾಂಧಿ ಅನ್ನುವ ಬರೀ ವಿಡಂಬನೆಗಷ್ಟೇ ಕುಹಕಿಗಳ ಬಾಯಲ್ಲಿ ಅಣಕವಾದೀತು. ವಿಷಾದವಿದೆ ಬಾಪು.
ಘನತತ್ವದ ಅರಿವಿಲ್ಲದ ಈ ಕೀಳು ಮನಸ್ಥಿತಿಗೆ. ಹೌದು, ಶುರು ಹಚ್ಚಬೇಕಿದೆ ನಾನೀಗ ಗಾಂಧಿ ನಡಿಗೆ ಎಲ್ಲಿಂದ ಆರಂಭಿಸಲಿ? ಶುರು ಹಚ್ಚಬೇಕಿದೆ ನಾನೀಗ ಗಾಂಧಿ ನಡಿಗೆ ಎಲ್ಲಿಂದ ಆರಂಭಿಸಲಿ? ಮನೆಯಂಗಳಿಂದಲೇ? ಇಲ್ಲ ನಮ್ಮೂರ ರಸ್ತೆಯ ಕೊನೆಯ ತಿರುವಿನಿಂದಲೇ? ಅಲ್ಲಲ್ಲ, ಖಂಡಿತ ಅಲ್ಲ. ಗಾಂಧಿ ನಡಿಗೆಯ ಮೊದಲ ಹೆಜ್ಜೆ ಗುರುತು ಮೂಡಬೇಕಿರುವುದು ನನ್ನೆದೆಯ ಗೂಡಿನಲ್ಲಿ. ಗಾಂಧಿ ನಡಿಗೆಯ ಮೊದಲ ಹೆಜ್ಜೆ ಗುರುತು ಮೂಡಬೇಕಾಗಿರುವುದು ನನ್ನೆದೆಯ ಗೂಡಿನಲ್ಲಿ. ತಲುಪಬೇಕಾಗಿರುವುದು ಅದು ಕೂಡ ಕೋಟಿ ಕೋಟಿ ಎದೆ ಗೂಡಿನ ಕಡೆಗೆ. ಹೃದಯಗಳ ನಡುವೆ ಶಾಂತಿಯ ಸೇತುವೆಯಾಗಬೇಕು. ನನ್ನೀ ಗಾಂಧಿ ನಡಿಗೆ ಬರಿದೆ ಹಾದಿ ಬೀದಿಯಲ್ಲಿ ಅಡ್ಡಾಡಿದರಷ್ಟೇ ಗಾಂಧಿ ನಡಿಗೆಯಾಗಲಾರದು. ನನ್ನೀ ಗಾಂಧಿ ನಡಿಗೆ ಬರಿದೆ ಹಾದಿ ಬೀದಿಯಲ್ಲಿ ಅಡ್ಡಾಡಿದರಷ್ಟೇ ಗಾಂಧಿ ನಡಿಗೆ ಆದೀತೆ. ನಡೆಯಲ್ಲೂ ನುಡಿಯಲ್ಲೂ ನಾನೀಗ ಗಾಂಧಿಯನ್ನೇ ತುಂಬಿಕೊಳ್ಳಲು, ಗಾಂಧಿಯನ್ನೇ ಆಹ್ವಾನಿಸಿಕೊಳ್ಳಲು ಅದೇ ನಿಜಾರ್ಥದ ಗಾಂಧಿ ನಡಿಗೆಯಾಗುತ್ತದೆ. ಇರಲಿ ಬಾಪು, ಗುಂಡೇಟಿಗೆ ಎದುರೊಡ್ಡಿದಾಗಲೂ ನಿನ್ನ ಗುಂಡಿಗೆಯ ಗೂಳೊಳಗಿಂದ ಹೊರಹೊಮ್ಮಿಸಿಬಿಟ್ಟೆ ಹೇ ರಾಮ್ ಭಾವೋದ್ಗಾರ. ಅದೊಂದೇ ಸಾಕು ಬಿಡು. ನಿನ್ನ ಉಸಿರಲ್ಲಿ ಬೆರೆತ ರಾಮಭಕ್ತಿಗೆ, ಅದಮ್ಯ ಪ್ರೇಮ ಭಕ್ತಿಗೆ ಜ್ವಲಂತ ಸಾಕ್ಷಿ. ಹುತಾತ್ಮನಾದ ಹೇ ಮಹಾತ್ಮನೆ, ಅಮರನಾಥ ಹೇ ಮಹಾಮಹಿಮನೆ, ಶತಕೋಟಿ ಭಾವನಮಗಳಿನ ದಿವ್ಯಾತ್ಮಕ್ಕೆ ಜೈ ಬಾಪು. ಗೋಪಾಲಕೃಷ್ಣ ಗೋಖಲೆಯವರು ಗಾಂಧೀಜಿಯವರಲ್ಲಿ ಒಂದು ವಿನಂತಿ ಮಾಡ್ತಾರೆ, ಇಡೀ ಭಾರತವನ್ನು ಒಮ್ಮೆ ಓಡಾಡು. ನಿನಗೆ ಭಾರತ ಅಂದರೆ ಏನು ಅಂತ ಸ್ಪಷ್ಟತೆ ಆಗ್ತದೆ, ಏನು ಮಾಡಬೇಕು ಎನ್ನುವಂಥ ಸ್ಪಷ್ಟತೆ ಆಗ್ತದೆ, ಹೇಗೆ ಹೋಗಬೇಕು ಅಂತ ಹೇಳುವಂಥ ಸ್ಪಷ್ಟತೆ ಆಗ್ತದೆ. ಈ ಮಾತನ್ನು ಒಪ್ಪಿಕೊಂಡು ಇಡೀ ಭಾರತ ಸಂಚಾರವನ್ನು ಮಾಡಿದವರು ಮಹಾತ್ಮ ಗಾಂಧಿ. ಆ ಸಂಚಾರದಲ್ಲಿ ಕೊಡಗಿನಿಂದ ಸುಳ್ಯದ ಮುಖಾಂತರ ಪುತ್ತೂರಿಗೆ ಹೋಗಿ, ಪುತ್ತೂರಿನಿಂದ ಮಂಗಳೂರಿಗೆ ಹೋಗಿ, ಇವತ್ತು ಸುಳ್ಯ ಮತ್ತು ಪುತ್ತೂರಿನವರಿಗೆ 90 ವರ್ಷ ಗಾಂಧೀಜಿಯವರು ಇಲ್ಲಿ ಪಾದಾರ್ಪಣೆ ಮಾಡಿ 90 ವರ್ಷದ ಒಂದು ಸಂತಸದ ಸಂದರ್ಭ. ಹೀಗೆ ಇಡೀ ದೇಶ ತಿರುಗಾಡಿದ್ದರಿಂದಲೇ ಭಾರತ ಅಂದರೆ ಏನು, ಭಾರತ ಹೇಗಿರಬೇಕು, ಭಾರತ ಹೇಗಿದ್ದರೆ ಚೆನ್ನ, ಇದನ್ನು ಯೋಚನೆ ಮಾಡಿ ಮುಂದಿನ ಪೀಳಿಗೆ, ಇವತ್ತಿನ ಸರ್ಕಾರಗಳಿಗೆ ದಿಕ್ಕು ಕೊಟ್ಟವರು. ಸುಮ್ಮನೆ ಗ್ರಾಮೀಣ ಭಾರತದ ಬಗ್ಗೆ ಯೋಚನೆ ಮಾಡಲಿಲ್ಲ, ಇಡೀ ಭಾರತವನ್ನು ಓಡಾಡಿದ್ದರಿಂದ, ನೋಡಿದ್ದರಿಂದ ಯೋಚನೆ ಮಾಡಿದ್ರು. ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಇವತ್ತು ಹರೀಶ್ ಬಂಟ್ವಾಳ್ ನೇತೃತ್ವದ ಗಾಂಧಿ ಚಿಂತನ ವೇದಿಕೆ ಮತ್ತು ಎಲ್ಲ ಅನ್ಯೋನ್ಯ ಸಂಘಟನೆಗಳ ಮುಖಾಂತರ ಇಲ್ಲಿ ಪ್ರಾರಂಭ ಆಗಿದೆ. ಶಾಸಕರು ಉದ್ಘಾಟನೆ ಮಾಡಿದ್ದಾರೆ, ಎಲ್ಲ ಅತಿಥಿ ಗಣ್ಯರು ನಮ್ಮ ಜೊತೆಗಿದ್ದಾರೆ. ಈ ಸಂದರ್ಭದಲ್ಲಿ ಗಾಂಧೀಜಿಯ ಗ್ರಾಮ ರಾಜ್ಯದ ಕಲ್ಪನೆ ಏನಿತ್ತು, ರಾಮರಾಜ್ಯ ಅಂದರೆ ರಾಮನ ರಾಜ್ಯ ಅಲ್ಲ, ರಾಮರಾಜ್ಯ ಅಂದರೆ ಗ್ರಾಮ ರಾಜ್ಯದ ಕಲ್ಪನೆ ಏನಿತ್ತು, ಇದು ಸಾಕಾರ ಆಗಬೇಕು. ಈ ದಿಕ್ಕಿನಿಂದ ಯೋಚನೆಗಳಾಗಬೇಕು. ಈ ದಿಕ್ಕಿನಿಂದ ಅನೇಕ ಅದನ್ನು ಮೆಚ್ಚಿ ಅನುಷ್ಠಾನಕ್ಕೆ ತರಬಲ್ಲ ತರುಣ ಕಾರ್ಯಕರ್ತರನ್ನು ಜೋಡಿಸಿಕೊಳ್ಬೇಕು. ಪ್ರೀತಿ ವಿಶ್ವಾಸದ ಸಮಾಜವೂ ನಿರ್ಮಾಣ ಆಗಬೇಕು. ಪರಸ್ಪರ ಗೌರವ ಕೊಟ್ಟು ಬದುಕುವಂಥ ಸಮಾಜ ನಿರ್ಮಾಣ ಆಗಬೇಕಾಗಿದೆ. ಬಹುಶಃ ಮುಂದಿನ ದಿವಸಗಳಲ್ಲಿ ಹರೀಶ್ ಬಂಟ್ವಾಳ್ ಒಂದು ಪುತ್ಥಳಿಯನ್ನು ಪ್ರಾರಂಭ ಇಡಬೇಕು ಅನ್ನುವಂಥದ್ದು ಸಹ ಆಶೆಯನ್ನು ವ್ಯಕ್ತ ಮಾಡಿದ್ದಾರೆ. ಇದೆಲ್ಲ ಮಾಡ್ತಾ ಗಾಂಧೀಜಿಯ ಚಿಂತನೆ ಈ ಊರಿಗೆ ಬೇರೂರಿ ಬರಲಿ. ದಕ್ಷಿಣ ಕನ್ನಡ ಅದರಲ್ಲಿ ಸ್ವಲ್ಪ ಹೆಚ್ಚು ಮುಂದುವರೆದ ರಾಜ್ಯ ಭಾಗವಾಗಿತ್ತು. ಅದು ಇನ್ನಷ್ಟು ಗಟ್ಟಿಯಾಗಿ ಗಾಂಧಿ ಚಿಂತನೆಯ ಮುಖಾಂತರ ಹೊಸ ಸಮಾಜದ ನಿರ್ಮಾಣ ಮಾಡಿ ಜಗತ್ತಿಗೆ ಮಾರ್ಗದರ್ಶನ ಮಾಡಬಲ್ಲ ಒಂದು ಸುಂದರ ಭಾರತವನ್ನು ಕಟ್ಟೋಣ ಅಂತ ಹೇಳುವಂಥದ್ದನ್ನು ತಮ್ಮಲ್ಲಿ ವಿನಂತಿ ಮಾಡ್ತಾ, ತಮಗೆಲ್ಲರಿಗೂ ಪರಮಾತ್ಮ ಅರಸಿ ಸುಖ ಶಾಂತಿ ಸಮೃದ್ಧಿಯ ಜೊತೆಗೆ ಗಾಂಧಿ ಚಿಂತನೆಗೆ ಶಕ್ತಿ ಕೊಡುವಂಥ ಒಂದು ವ್ಯಾವಹಾರಿಕ ಜಾಣ್ಮೆಯನ್ನು ತಮ್ಮಲ್ಲಿ ತುಂಬಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ.